ಇಲ್ಲಿ ಹೊರಗಡೆ ತಗೊಳ್ಳ ಎಲ್ಲರೂ ಕವರ್ ಆಗ್ತಾರೆ ಹೊರಗಡೆ ಮೆಟ್ಲು ಮೇಲೆ ತಂದು ಬಿಡಲಿಲ್ಲ ಅಂದರೆ ಈ ದಿನ ನಮ್ಮ ಆಲ್ ಇಂಡಿಯಾ ಆರ್ಗನೈಸೇಷನ್ ಕರೆ ನೀಡಿದಂತಹ ಔಷಧಿ ವ್ಯಾಪಾರಿಗಳ ಬಂದ್ಗೆ ನಾವು ಕೂಡ ನೈತಿಕ ಬೆಂಬಲವನ್ನು ಕೊಟ್ಟು ಅಂಗಡಿಗಳನ್ನು ಮುಚ್ಚದೆ ಈ ದಿನ ನಾವು ಒಂದು ಮೆಮೊರಾಂಡಮ್ನ ಸಲ್ಲಿಕೆ ಮಾಡಿದ್ದೀವಿ. ಈ ಮೆಮೊರಾಂಡಮ್ನ ಉದ್ದೇಶ ಎರಡೇ. ಮೊದಲನೇದಾಗಿ ಆನ್ಲೈನ್ ಔಷಧಿಯನ್ನು ತಪ್ಪಿಸಬೇಕು. ಈ ನಮ್ಮ ಒಂದು ವ್ಯಾಪಾರಕ್ಕೆ ಈ ಆನ್ಲೈನ್ ವ್ಯಾಪಾರದಿಂದ ಭಾಳಷ್ಟು ತೊಂದರೆ ಆಗ್ತದೆ. ಕಾರಣ ಏನು ಅಂದರೆ ವಿತೌಟ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ, ಅಂದರೆ ವೈದ್ಯರ ಸಲಹಾ ಚೀಟಿ ಇಲ್ಲದೆ ಇವತ್ತು ಏನಾಗಿದೆ, ಯುವಕರು ಕೆಲವರು ಹುಡುಗರು ಕೂಡ ಮನೆಯಲ್ಲೇ ಕೂತ್ಕೊಂಡು ಪ್ರಿಸ್ಕ್ರಿಪ್ಷನ್ನ ತಗೊಂಡು ಅದರಿಂದ ದುಷ್ಪರಿಣಾಮ ಜಾಸ್ತಿ ಆಗ್ತಾಯಿದೆ. ಈ ಔಷಧಿಯಿಂದ ಸಾಕಷ್ಟು ಸಮಾಜಕ್ಕೆ ತೊಂದರೆ ಆಗ್ತಾಯಿದೆ. ಹಾಗಾಗಿ ಈ ಆನ್ಲೈನ್ ಔಷಧಿಯನ್ನು ನಿಲ್ಲಿಸಬೇಕು. ಎರಡನೇ ಬೇಡಿಕೆ ಏನು ಅಂದರೆ ಆನ್ಲೈನ್ನಲ್ಲಿ ಬರೋಂಥ ಔಷಧಿಗಳು ನಕಲಿ ಔಷಧಿಗಳಾಗಿರ್ತವೆ. ಈ ಔಷಧಿಯನ್ನು ತಡೆಗಟ್ಟೋಕ್ಕೋಸ್ಕರ ಈ ದಿನ ನಾವು ಈ ಸ್ಟ್ರೈಕನ್ನು ಮಾಡಿದ್ದೀವಿ. ಈ ಸ್ಟ್ರೈಕನ್ನು ಇದು 3ನೇ ಬಾರಿ ಮಾಡ್ತಾ ಇರೋದು. ಆನ್ಲೈನ್ಗೋಸ್ಕರ ನಾವು ಯಾವಾಗ ಒಪ್ಕೊಂಡ್ವಿ ಅಂದರೆ ಕೋವಿಡ್ ಸಮಯದಲ್ಲಿ ಹೊರಗೆ ಬರೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಆ ಟೈಮಲ್ಲಿ ನಾವು ಆನ್ಲೈನನ್ನು ಒಪ್ಕೊಂಡು ಸುಮ್ಮನಾಗಿದ್ವಿ. ಅದೀಗ ಹೆಚ್ಚಾಗಿದೆ, ಅದು ತಡಿಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ.